ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಅಂತ ಕರೆಯಲ್ಪಡುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೋರ್ಲತ್ ಕ್ರಾಸ್ನ ಬಳಿ ಒಂದು ಭೀಕರವಾದ ಅಪಘಾತ ಆಗಿದೆ ಸ್ನೇಹಿತರೆ. ಈ ಅಪಘಾತದಲ್ಲಿ ಒಂದು ಸೀಬರ್ಡನ ಬಸ್ ಮತ್ತು ದೊಡ್ಡದಾದ ಕಂಟೈನರ್ ಲಾರಿ, ಈ ಎರಡು ಮಧ್ಯೆ ಅಂದರೆ ಈ ಕಂಟೈನರ್ ಲಾರಿ ಮತ್ತು ಈ ಸೀಬರ್ಡ್ ಬಸ್ಗಳ ಮಧ್ಯೆ ನಡೆದಂಥ ಆಕ್ಸಿಡೆಂಟು ಮತ್ತು ಆ ಆಕ್ಸಿಡೆಂಟ್ನಲ್ಲಿ ಎಷ್ಟು ಜನ ಮರಣವನ್ನು ಹೊಂದಿದ್ರು ಮತ್ತು ಈ ಬಸ್ಸು ಎಲ್ಲಿಗೆ ಪ್ರಯಾಣಿಸುತ್ತಿತ್ತು ಮತ್ತು ಯಾರ ಅಜಾಗರೂಕತೆಯಿಂದ ಈ ಘಟನೆ ನಡೆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹಲೋ ಹಾಯ್ ನಮಸ್ತೆ ವೀಕ್ಷಕರೇ. ಕೋಟೆನಾಡಿನಲ್ಲಿ ಒಂದು ಭೀಕರವಾದ ಅಪಘಾತ ಆಗಿದೆ. ಕೋಟೆನಾಡು ಅಂದರೆ ಚಿತ್ರದುರ್ಗದ ಬಳಿ ಅಂದರೆ ಹಿರಿಯೂರು ತಾಲೂಕಿನ ಗೋರ್ಲತ್ ಕ್ರಾಸ್ನ ಬಳಿ ಒಂದು ಸೀಬರ್ಡ್ ಬಸ್ ಮತ್ತು ಒಂದು ಲಾರಿ ಅಂದರೆ ಕಂಟೈನರ್ ಮಧ್ಯೆ ಆಕ್ಸಿಡೆಂಟ್ ಆಗಿದೆ ಸ್ನೇಹಿತರೆ. ಈ ಸೀಬರ್ಡ್ ಬಸ್ನಲ್ಲಿ ಸರಿಸುಮಾರು 30 ಜನರು ಪ್ರಯಾಣಿಸ್ತಿದ್ರು. ಈ ಸೀಬರ್ಡ್ ಬಸ್ಸು ಅಂದರೆ ಇದು AC ಬಸ್ ಆಗಿರುತ್ತೆ. AC ಬಸ್ ಅಂದರೆ ನೀವು ತಿಳಿದಿರ್ಬೋದು ಸ್ನೇಹಿತರೆ, ಇದರಲ್ಲಿ ಯಾವುದೇ ವಿಂಡೋಗಳು ಇರೋದಿಲ್ಲ, ಫುಲ್ಲು ಎಲ್ಲ ಕ್ಲೋಸ್ ಆಗಿರುತ್ತೆ, ಒಂದೇ ಒಂದು ಮೈನ್ ಡೋರ್ ಇರುತ್ತೆ ಸ್ನೇಹಿತರೆ. ಸೊ ನೈಟ್ ಇದು ಪ್ರಯಾಣ ಆಗಿರೋದ್ರಿಂದ ಈ ಪ್ರಯಾಣ ಎಲ್ಲಿಂದ ಎಲ್ಲಿಗೆ ಅಂದರೆ ಸ್ನೇಹಿತರೆ, ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣಿಸುತ್ತಿದ್ದ ಈ ಸೀಬರ್ಡ್ ಬಸ್ನಲ್ಲಿ 30 ಜನರು ಇದ್ರು. ಇವರು ಹಿರಿಯೂರಿನ ಬಳಿ ತಲುಪೋದಿಕ್ಕೆ ಮಧ್ಯರಾತ್ರಿ 1:30 ಆಗಿರುತ್ತೆ. ಆ ಸರಿಸುಮಾರಿನಲ್ಲಿ ಇವರು ನಿದ್ರೆಗೆ ಹೋಗಿರ್ತಾರೆ, ನಿದ್ರೆಗೆ ಜಾರಿ ಇರ್ತಾರೆ ಸ್ನೇಹಿತರೆ. ಅಂತಹ ಸಮಯದಲ್ಲಿ ಈ ಸೀಬರ್ಡ್ ಬಸ್ಸಿನ ಎದುರು ಒಂದು ದೊಡ್ಡದಾದ ಕಂಟೈನರ್ ಲಾರಿ ಬರ್ತಾ ಇದೆ. ಅವರು ಕೂಡ ಆ ಲಾರಿಯ ಚಾಲಕ ನಿದ್ರೆಗೆ ಜಾರಿ ಆ ಡಿವೈಡರ್ ಅನ್ನ ದಾಟಿ ಬಸ್ಸಿಗೆ ಸರಿಯಾಗಿ ಗುದ್ದಿದ್ದಾನೆ ಸ್ನೇಹಿತರೆ. ಆ ಸರಿಯಾಗಿ ಗುದ್ದಿರೋದ್ರಿಂದ ಏನಾಗಿದೆ ಅಂದ್ರೆ, ಆ ಬಸ್ ಚಜ್ಜಿ ಆ ಬಸ್ಸಿನಲ್ಲಿ ಇರ್ತಕ್ಕಂಥ ಡೀಸೆಲ್ ಟ್ಯಾಂಕರ್ ಅದು ಬ್ಲಾಸ್ಟ್ ಆಗಿ ಅದರಿಂದ ಬೆಂಕಿ ಹೊತ್ಕೊಂಡು ಆ ಬೆಂಕಿ ಈ ಬಸ್ಸಿಗೆಲ್ಲ ಸ್ಪ್ರೆಡ್ ಆಗಿ ಬಸ್ಸಿನಲ್ಲಿರ್ತಕ್ಕಂಥ ಸರಿಸುಮಾರು 17 ಜನರು ಸಜೀವ ದಹನ ಆಗಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಮತ್ತು ಆ ಲಾರಿಗೆ ಆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಯಾವುದೇ ಡ್ಯಾಮೇಜ್ ಆಗಿಲ್ಲ, ಬಟ್ ಆದರೆ ಆ ಲಾರಿ ಚಾಲಕ ಸ್ಪಾಟಲ್ಲೇ ಮರಣ ಹೊಂದಿದ್ದಾನೆ. ನಂತರ ಆ ಬಸ್ಸಿನಲ್ಲಿ ಇರ್ತಕ್ಕಂಥ ಆ ಡೀಸೆಲ್ ಏನು ಸ್ಪ್ರೆಡ್ ಆಗುತ್ತೋ ಆ ಸ್ಪ್ರೆಡ್ ಆದಾಗ ಆ ಕಂಟೈನರ್ ಲಾರಿ ಮುಂಭಾಗ ಸಂಪೂರ್ಣವಾಗಿ ಅದು ಸುಟ್ಟು ಜಖಮಾಗುತ್ತೆ ಸ್ನೇಹಿತರೆ. ತದನಂತರ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಈ ಬಸ್ಸಿನಲ್ಲಿರ್ತಕ್ಕಂಥ ಬಸ್ಸಿನ ಚಾಲಕರಿಗೆ ಒಬ್ಬ ಸಹಾಯಕ ಇರ್ತಾನೆ. ಆ ಸಹಾಯಕ ಕಿನ್ನರ್ ಎಂಬ ವ್ಯಕ್ತಿ ಆ ಗುದ್ದುವ ರಭಸಕ್ಕೆ ಮುಂದೆ ಕೂತಿರ್ತಾನೆ. ಅಂದರೆ ಬಸ್ಸಿನ ಬಲಭಾಗದಲ್ಲಿ ಡ್ರೈವರ್ ಇರ್ತಾರೆ, ಎಡಭಾಗದಲ್ಲಿ ಆ ಸಹಾಯಕ ಕೂತಿರ್ತಾನೆ. ಆ ಗುದ್ದಿರೋ ರಭಸಕ್ಕೆ ಅವನು ಗ್ಲಾಸ್ನಿಂದ ಮುಂದೆ ಗ್ಲಾಸನ್ನು ಹೊಡ್ಕೊಂಡು ಮುಂದೆ ಎಗರಿ ಆತ ಜೀವವನ್ನು ಉಳಿಸ್ಕೊಂಡಿದ್ದಾನೆ ಸ್ನೇಹಿತರೆ. ಆ ಘಟನೆ ಆದಾಗ ಅವನಿಗೆ ಸಂಪೂರ್ಣವಾದ ಅರಿವಿಲ್ಲ ಅಂತ ಹೇಳ್ಕೊಂತೀನಿ. ಆದರೆ ಅವನು ಒಂದು ನ್ಯೂಸ್ ಚಾನಲ್ನಲ್ಲಿ ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳ್ತೇನೆ, ಆ ಬಸ್ಸಲ್ಲಿ ಸರಿಸುಮಾರು 30 ಜನ ಪ್ರಯಾಣಿಸ್ತಿದ್ರು. ಬಟ್ ಮುಂದೆ ಬರ್ತಕ್ಕಂತಹ ಕಂಟೈನರ್ ಡಿವೈಡರನ್ನು ದಾಟಿ ನಮ್ಮ ಬಸ್ಸಿಗೆ ಅದು ಗುದ್ದುತ್ತೆ. ಆ ಗುದ್ದಿಯಲ್ಲಿ ಅವಘಡ ಆಯಿತು. ಸೊ ಇದರಲ್ಲಿ 30 ಜನ ಪ್ರಯಾಣಿಸ್ತಿದ್ರು ಅಂತ ಕೂಡ ಆ ವರದಿಯನ್ನ ಆ ಕಿನ್ನರ್ ಎಂಬ ವ್ಯಕ್ತಿ ಚಾನಲ್ಗೆ ಹೇಳ್ತಾನೆ ಸ್ನೇಹಿತರೆ. ನೋಡಬಹುದು, ಈ ಬೆಂಗಳೂರಿಂದ ಗೋಕರ್ಣಕ್ಕೆ ಪ್ರಯಾಣಿಸುತ್ತಿದ್ದ ಈ ಗಾಡಿ ಯಾವುದು, ಈ ಸೀಬರ್ಡ್ ಅನ್ನೋ ಬಸ್ಸು ಸರಿಸುಮಾರು 1:40ಕ್ಕೆ ಈ ಅಪಘಾತ ಆಯಿತು. ಈ ಅಪಘಾತದಲ್ಲಿ ಸರಿಸುಮಾರು 17 ಜನ ಅಲ್ಲೇ ಆ ಬಸ್ಸಿನಲ್ಲೇ ಜೀವಂತವಾಗಿ ಉರಿದು ಅಲ್ಲೇ ಮರಣವನ್ನು ಹೊಂದುತ್ತಾರೆ. ಯಾಕೆಂದರೆ ಆ ಬಸ್ ಅಪಘಾತ ಆದಾಗ ಅವರು ತಪ್ಪಿಸಿಕೊಂಡು ಬರೋದಕ್ಕೆ ಎಲ್ಲೂ ಸಮೇತ ಅವರಿಗೆ ಡೋರ್ನ ವ್ಯವಸ್ಥೆ ಇರೋದಿಲ್ಲ, ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಗೊತ್ತಾಗೋದಿಲ್ಲ. ಆ ಬೆಂಕಿ ಸ್ಪಾರ್ಕ್ನಲ್ಲಿ ಕಾಣದೇ ಇರುತ್ತೆ. ಆದರೆ ಕೆಲವರು ತಪ್ಪಿಸ್ಕೊಳ್ತಾರೆ, ಬಟ್ ಆದರೆ ಆ ಗ್ಲಾಸನ್ನು ಒಡೆದು ಹೊರ ಬರೋ ಸ್ಥಿತಿಯಲ್ಲಿ, ಯಾಕೆಂದರೆ ಅವರು ನಿದ್ರೆಗೆ ಹೋಗಿರ್ತಾರೆ. ನಿದ್ರೆಯಿಂದ ಏಕಕಾಲಕ್ಕೆ ಹೊರಗಡೆ ಬರಬೇಕು ಅಂದರೆ ಅವ್ರಿಗೂ ಭ್ರಾಂತಿ ಆಗುತ್ತೆ, ಹೇಗೆ ಹೋಗಬೇಕು, ಅಥವಾ ನಿದ್ರೆಯಲ್ಲೇ ಇರೋರು ಹಾಗೆ ಒತ್ತು ಉರಿದು ಹಾಗೆ ಸತ್ತಿರೋ ಘಟನೆಯೂ ಕೂಡ ಅಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಘಟನೆ ಏನಪ್ಪ ಅಂದರೆ, ಈ ಬಸ್ ಸೀಬರ್ಡ್ ಬಸ್ಸು ಮತ್ತು ಈ ಕಂಟೈನರು ಈ ಎರಡುಗಳ ನಡುವೆ ಅಪಘಾತ ಆಗುವ ಸಮಯದಲ್ಲೇ ಈ ಸೀಬರ್ಡ್ ಬಸ್ಸಿನ ಹಿಂಭಾಗದಿಯಲ್ಲಿ ಒಂದು ಶಾಲಾ ವಾಹನವೂ ಕೂಡ
ಚಲಾವಣೆಯಲ್ಲಿ ಇರುತ್ತೆ. ಅಂದರೆ ಅದು ಕೂಡ ಹಿಂದೆ ಬರ್ತಾ ಇರುತ್ತೆ ಸ್ನೇಹಿತರೆ. ಸರಿಸುಮಾರು ಆ ಬಸ್ಸಿನಲ್ಲೂ ಕೂಡ ಆ ಬಸ್ಸು ಬೆಂಗಳೂರಿಂದ ದಾಂಡೇಲಿಗೆ ಟ್ರಿಪ್ಪನ್ನು ಹೊರಟಿರುತ್ತೆ ಸ್ನೇಹಿತರೆ. ಆ ಬಸ್ಸಿನಲ್ಲಿ ಸರಿಸುಮಾರು 42 ಮಕ್ಕಳು ಪ್ರಯಾಣಿಸ್ತಿರ್ತಾರೆ. ಇನ್ನೊಂದು ದೇವರ ದಯೆಯಿಂದನೋ ಆ ಮಕ್ಕಳ ತಂದೆ ತಾಯಿಗಳ ಅದೃಷ್ಟದಿಂದಲೂ ಆ ಮಕ್ಕಳು ಆ ಮರಣದಿಂದ ಆ ಅಪಾಯದಿಂದ ಪಾರಾಗ್ತಾರೆ ಸ್ನೇಹಿತರೆ. ಮತ್ತು ಆ ಬಸ್ ಚಾಲಕನ ಜಾಗೃತಿಯಿಂದನೂ ಕೂಡ ಆ 42 ಮಕ್ಕಳ ಜೀವ ಉಳಿಯುತ್ತೆ ಅಂತ ಹೇಳ್ಬೋದು. ಈ ಕಂಟೈನರ್ ಮತ್ತು ಈ ಸೀಬರ್ಡ್ ಬಸ್ಸುಗಳ ನಡುವೆ ಆಗಿರ್ತಕ್ಕಂಥ ಅಪಘಾತ ಈ ಸೀಬರ್ಡ್ ಬಸ್ಸಿಗೆ ಜೋರಾಗಿ ಬಂದು ಕಂಟೈನರ್ ಗುದ್ದಿದಾಗ ಈ ಸೀಬರ್ಡ್ ಬಸ್ ಹಿಂದೆ ಬರ್ತಕ್ಕಂಥ ಶಾಲಾ ಮಕ್ಕಳ ಬಸ್ ಇರ್ತದೆ ಆ ಬಸ್ಸಿಗೆ ಟಚ್ ಆಗುತ್ತೆ ಸ್ನೇಹಿತರೆ. ಆಗ ಟಚ್ ಆದಾಗ ಈ ಹಿಂದೆ ಬರ್ತಕ್ಕಂಥ ಶಾಲಾ ಮಕ್ಕಳ ಬಸ್ಸು ಅಂದರೆ ಬೆಂಗಳೂರಿಂದ ದಾಂಡೇಲಿಗೆ ಹೊರಟಿರ್ತಕ್ಕಂಥ ಈ ಬಸ್ಸು ಆ ಹೈವೇಯಿಂದ ಅಂದರೆ NH42 NH48 ಇಂದ ಅದು ಸರ್ವಿಸ್ ರೋಡಿಗೆ ಜಂಪ್ ಆಗುತ್ತೆ ಸ್ನೇಹಿತರೆ. ಆ ಸರ್ವಿಸ್ ರೋಡಿಗೆ ಜಂಪ್ ಆಗಿರೋದ್ರಿಂದ ಈ 42 ಮಕ್ಕಳ ಜೀವ ಉಳಿಯುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಸ್ನೇಹಿತರೆ, ಒಂದು ಕಡೆ ಪೊಲೀಸ್ ದಕ್ಷ ಅಧಿಕಾರಿಗಳು ಈ ಹೇಳಿಕೆಯನ್ನು ನೀವು ನೋಡ್ಬೋದು. ಬೆಳಗಿನ ಜಾವ ಸುಮಾರು 2 ಗಂಟೆ ವೇಳೆಗೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತಹ ಸೀಬರ್ಡ್ ಬಸ್ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರಬಹುದು. ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರು ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರ್ ಅಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರು ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿ. ಮತ್ತೊಂದು ಕಡೆ ಇಂತಹ ಅವಘಡಗಳು ನಡೆದಾಗ ನಾವು ಹೇಗೆ ತಪ್ಪಿಸ್ಕೊಬೇಕು ಅನ್ನೋದಕ್ಕಿಂತಲೂ ಈ ಬಸ್ನ ಮಾಲೀಕರು ಈ ಬಸ್ಸಿನಗೆ ಅನುಮತಿಯನ್ನು ಕೊಡ್ತಕ್ಕಂಥ RTO ಆಫೀಸರ್ಸ್ಗಳು ಇರ್ಬೋದು, ಮೇಲಿನ ಅಧಿಕಾರಿಗಳು ಅಪ್ರೂವ್ ಮಾಡ್ತಕ್ಕಂಥ ಅಧಿಕಾರಿಗಳು ಏನಪ್ಪ ಅಂದರೆ ಎಮರ್ಜೆನ್ಸಿ ಎಕ್ಸಿಟಿಗೋಸ್ಕರ ಈ ಥರ ಅವಘಡಗಳು ನಡೆದಾಗ ಗ್ಲಾಸನ್ನು ನಾವು ಹೊಡೆದುಕೊಂಡು ಕೈಯಲ್ಲಿ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಜೀವದ ಮೇಲೆ ಅಂಗನ ತೆರೆದು ಕೈಯಲ್ಲೇ ಕಿಕ್ ಮಾಡಿ ಗ್ಲಾಸನ್ನು ಹೊಡಿಬೋದು, ಕೆಲವರು ಹೊಡೆಯೋ ಶಕ್ತಿನೂ ಇರೋದಿಲ್ಲ. ಅಂಥದಕ್ಕೆ ಅಂತಲೇ ಈ AC ಬಸ್ಗಳಲ್ಲಿ ಒಂದೊಂದು ವಿಂಡೋಗೂ ಕೂಡ ಚಿಕ್ಕದಾದಂತಹ 2 ವಿಂಡೋಗೂ ಅಥವಾ 1 ವಿಂಡೋಗೂ ಚಿಕ್ಕದಾದ ಒಂದು ಯಾಮರನ್ನು ಕೂಡ ಇಡೋ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಏಕೆಂದರೆ ಇಂತಹ ಅವಘಡಗಳು ನಡೆದಾಗ ಒಂದೇ ಡೋರ್ ಇರುತ್ತೆ ಫ್ರಂಟಲ್ಲಿ. ಆ ಫ್ರಂಟ್ ಡೋರಿನಿಂದ ಪ್ರತಿಯೊಬ್ಬರು ಎಕ್ಸಿಟ್ ಆಗೋದು ತುಂಬಾ ಕಷ್ಟ ಅಂತಲೂ ಹೇಳ್ಬೋದು. ಅವರು ಇರೋ ಜಾಗದಲ್ಲೇ ಯಾವ ರೀತಿ ಎಕ್ಸಿಟ್ ಆಗಬೇಕು ಆ ಎಕ್ಸಿಟ್ ಆಗೋದಕ್ಕೂ ಸಮೇತ ಆ ಯಾಮರು ಸಹಾಯ ಆಗುತ್ತೆ, ಎಷ್ಟೋ ಸಹಾಯ ಆಗುತ್ತೆ. ನಿನ್ನೆ ನಡೆದ ಘಟನೆಯಲ್ಲಿ ಕೂಡ ಅದೇ ಪ್ರಸಂಗ ಆಗಿದೆ ಸ್ನೇಹಿತರೆ. RTO ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಹೊಸ ವಾಹನಗಳನ್ನು ರಿಜಿಸ್ಟರ್ ಮಾಡ್ಸಕ್ಕೆ ಹೋದಾಗ GPS ಇರಬೇಕಪ್ಪ, ಪ್ಯಾನಿಕ್ ಬಟನ್ ಇರಬೇಕಪ್ಪ ಅಂತ ಹಲವಾರು ರೂಲ್ಸ್ಗಳನ್ನು ತಂದು ಅವರು ಜನಗಳಿಗೆ ಹಿಂಸೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇಂತಹ ವಾಹನಗಳಿಗೆ ಈ ಸ್ಲೀಪಿಂಗ್ ಕೋಚ್ಗಳು ಗಾಡಿಗಳಿರುತ್ತೆ, ಸ್ಲೀಪಿಂಗ್ ಕೋಚ್ ಬಸ್ಸುಗಳಿರುತ್ತೆ. ಇಂತಹ ಬಸ್ಸುಗಳಿಗೆ ಅವರು ಅಪ್ರೂವಲ್ ಕೊಡೋದಕ್ಕಿಂತ ಮುಂಚೆ GPS ಪ್ಯಾನಿಕ್ ಬಟನ್ ಕೇಳೋ ರೀತಿಯಾಗಿ ಜನಗಳ ಜೀವ ಉಳಿಸೋದಕ್ಕೆ ಸೇಫ್ಟಿ ರಿಗಾರ್ಡ್ಸಿಂಗ್ ಏನಪ್ಪ ಮಾಡಿದೀಯಾ ನೀನು, ಈ ಥರ ಲಾಕ್ ಆಗಿರುತ್ತೆ, ಫುಲ್ ಎಲ್ಲ ವಿಂಡೋಗಿಂದ ಎಲ್ಲ ಗ್ಲಾಸಲ್ಲಿ ಕವರ್ ಆಗಿರುತ್ತೆ. ಏನಾರ ಅವರುಗಳನ್ನಾದ್ರೆ ಎಮರ್ಜೆನ್ಸಿ ಎಕ್ಸಿಟಿಗೋಸ್ಕರ ಏನು ಮಾಡಿದೀಯಾ ಅಂತ ಒಂದೊಂದು ಯಾಮರ್ ಇಟ್ಟಿಯೇನಪ್ಪ. ಅಲ್ಲಲ್ಲೇ 2 ಡೋರಿಗೊಂದ ಅಥವಾ 1 ಡೋರಿಗೊಂದ, ಒಬ್ಬೊಬ್ರಲ್ಲೂ ಅಲ್ಲಲ್ಲೇ ಕೆಳಗಡೆ ಇಬ್ಬರಿಗೊಂದ ಯಾಮರ್ ಇಟ್ಟಿರ್ತೀಯ ನೀನು. ಇಲ್ಲ ಯಾಮರ್ ಇಲ್ಲ ಅಂದರೆ ಕೊಡಲ್ಲ ಕಣಪ್ಪ ನಿನಗೆ ರಿಜಿಸ್ಟರ್ ಅಂತ ಹೇಳ್ಬೋದಲ್ಲ. ಅದಕ್ಕೆಲ್ಲ ಹೇಳೋದಿಲ್ಲ ಅವರು. GPS ಪ್ಯಾನಿಕ್ ಬಟನ್ನು ಈ ಥರ ಸುಮ್ಮನೆ ಪ್ಯಾನಿಕ್ ಬಟನ್ನಿಂದ ಏನ್ರಿ ಅನುಕೂಲ ಇದೆ?
ಏನು ಅನುಕೂಲ ಇದೆ? ಅದಕ್ಕೆಲ್ಲ ಸಾವಿರಾರು ದುಡ್ಡುಗಳನ್ನು ಜನಗಳು ಖರ್ಚು ಮಾಡ್ತಿದ್ದಾರೆ. ಜೀವನ ಮಾಡೋದೇ ಕಷ್ಟ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಒಂದು ಜೀವ, ಏಕೆಂದರೆ 17 ಜನ ಅವರ ಪ್ರಾಣವನ್ನು ಅಲ್ಲಿ ಬಲಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರ ತಪ್ಪು ಅಲ್ಲ, ಬಸ್ಸಿನವ್ರ ತಪ್ಪು ಅಲ್ಲ, ಮುಂದೆ ಬರ್ತಕ್ಕಂಥ ಕಂಟೈನರ್ ಚಾಲಕನ ತಪ್ಪು ಇದು. ಯಾಕೆಂದರೆ ಅವನು ನಿದ್ರೆಗೆ ಜಾರ್ದ ಅಂತ ಹೇಳ್ತಾರೆ, ಅಥವಾ ಅವನು ಕುಡ್ದಿದ್ನೋ ಅದು ಗೊತ್ತಿಲ್ಲ. ಮುಂದಿನ ಎನ್ಕ್ವೈರಿಯಲ್ಲಿ ಗೊತ್ತಾಗುತ್ತೆ. ಹೊಸ ವರ್ಷವನ್ನು ಆಚರಣೆ ಮಾಡಬೇಕು, ಕ್ರಿಸ್ಮಸ್ಸನ್ನು ಈದಿತ್ತು ಆಚರಿಸ್ಬೇಕು ಅಂತ ಎಷ್ಟೋ ಮಂದಿ ತಮ್ಮ ಸ್ನೇಹಿತರೊಂದಿಗೆ, ತಂದೆ ತಾಯಿಗಳೊಂದಿಗೆ ಅವರು ಪ್ರವಾಸವನ್ನು ಕೈಗೊಂಡಿರ್ತಾರೆ. ತನ್ನ ಮಕ್ಕಳು ಬರ್ತಾರೆ ಅಂತ ಎಷ್ಟೋ ತಾಯಿಂದಿರು ಕಾಯ್ತಾ ಇರ್ತಾರೆ. ತನ್ನ ಗಂಡ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ತನ್ನ ಮಕ್ಕಳು ತಂದೆ ತಾಯಿಯನ್ನು ತಿರುಗಿ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಸ್ನೇಹಿತರೆ, ಇಂತಹ ಅವಘಡದಲ್ಲಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿರತಕ್ಕಂಥ 17 ಜನ ಮತ್ತು ಅದಕ್ಕೆ ಹೆಚ್ಚು ಜನ ಬಲಿ ಕೊಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.